ಏರ್ ಶೋಗೆ ಚಾಲನೆ ನೀಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಅತ್ಯಾಧುನಿಕ ಯುದ್ಧ ವಿಮಾನಗಳು ಏರ್ ಶೋನಲ್ಲಿ ಭಾಗಿಯಾಗುತ್ತೆ. ಬೇರೆ ದೇಶದ ಯುದ್ಧ ವಿಮಾನಗಳಿಗೂ ಕೂಡ ಅವಕಾಶ ಇರುತ್ತೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. ಲೋಹದ ಹಕ್ಕಿಗಳ ಕಲರವ ಇವತ್ತಿನಿಂದ ಬೆಂಗಳೂರಿನಲ್ಲಿ ರಾಜನಾಥ್ ಸಿಂಗ್ ಅವರೇ ಸ್ವತಃ ಚಾಲನೆ ನೀಡಲಿದ್ದಾರೆ. ಬರೀ ನಮ್ಮ ದೇಶದ ಯುದ್ಧ ವಿಮಾನಗಳು ಮಾತ್ರ ಅಲ್ಲ, ಬೇರೆ ದೇಶದ ಯುದ್ಧ ವಿಮಾನಗಳು ಕೂಡ ಹಾರಾಡೋದಕ್ಕೆ ಅವಕಾಶ ಇರುತ್ತೆ ಈ ಬಾರಿಯ ಏರ್ ಶೋನಲ್ಲಿ. ಬಹಳ ಆಕರ್ಷಣೀಯ ಏರ್ ಶೋ ಇದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ ಈ ಏರ್ ಶೋ ಕಣ್ತುಂಬಿಕೊಳ್ಬೇಕು ಅಂತ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಆಲ್ರೆಡಿ. ಯಲಹಂಕ ವಾಯುನೆಲೆಯಲ್ಲಿ ಈ ಏರ್ ಶೋ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. 5 ದಿನಗಳ ಕಾಲ ಏರ್ ಶೋ ನಡೆಯುತ್ತೆ. ಬೆಂಗಳೂರು ಅದಕ್ಕೆ ಸಾಕ್ಷಿಯಾಗುತ್ತೆ. ಬಹಳ ಖುಷಿ ಹೆಮ್ಮೆಯ ಸಂಗತಿ ಅಂದ್ರೆ ನಮ್ಮ ದೇಶದ ಶಕ್ತಿಯ ಪ್ರದರ್ಶನ ಆ ಮೂಲಕ ಆಗುತ್ತೆ ಅಂತ. ಯುದ್ಧ ವಿಮಾನಗಳ ಹಾರಾಟ, ಆ ಮೂಲಕ ನಮ್ಮ ದೇಶದ ಶಕ್ತಿ ಇದೆಲ್ಲವೂ ಕೂಡ ಪ್ರದರ್ಶನ ಆಗುತ್ತೆ. ಭಾರತದ ರಕ್ಷಣಾ ಇಲಾಖೆಯ ಬೃಹತ್ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಬಾರಿಯ ವಿಶೇಷತೆ ಏನಂತೀರಾ? ಈ ಸ್ಟೋರಿ ನೋಡಿ. ಬಾನಂಗಳದಲ್ಲಿ ಚಮತ್ಕಾರ ಜೊತೆ ಗರ್ಜನೆಗೆ ಜೆಟ್ಗಳು ಸಿದ್ಧವಾಗಿವೆ. ಚಿತ್ತಾರ ಮೂಡಿಸಲು ಲೋಹದ ಹಕ್ಕಿಗಳು ತಯಾರಾಗಿವೆ. ಯುದ್ಧ ವಿಮಾನಗಳನ್ನ ಕಣ್ತುಂಬಿಕೊಳ್ಳಲು ರಾಜಧಾನಿ ಜನರು ಕಾತರದಿಂದ ಕಾಯ್ತಿದ್ದಾರೆ. 2 ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋಗೆ ಕೆಲವೇ ಕ್ಷಣದಲ್ಲಿ ಚಾಲನೆ ಸಿಗಲಿದೆ. ಇಂದಿನಿಂದ ಏರೋ ಇಂಡಿಯಾ 2025. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ ನಲ್ಲಿ ಇಂದಿನಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರ್ ಶೋ ನಡೆಯಲಿದೆ. ಈ ಬಾರಿಯ ಏರ್ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು 30 ದೇಶದವರು ಕೂಡ ಏರ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ರಕ್ಷಣಾ ಸಚಿವರು ಸಕಲ ಸಿದ್ಧತೆ ಜೊತೆಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಈ ಬಾರಿಯ ವಿಶೇಷತೆ ಏನು? ಕಳೆದ ಬಾರಿ 7 ಲಕ್ಷಕ್ಕೂ ಹೆಚ್ಚು ಜನ ಏರ್ ಶೋಗೆ ಭೇಟಿ ನೀಡಿದ್ರು. ಆದ್ರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಬಾರಿ 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾದ್ರೆ 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ರಷ್ಯಾ, ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಆಕಾಶದಲ್ಲಿ ಚಮತ್ಕಾರ ಮೂಡಿಸಲಿದೆ. 100 ದೇಶ, 900ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿಯಾಗಲಿದ್ದಾರೆ. ಇನ್ನು ಎಐ, ಸೈಬರ್ ಸೆಕ್ಯೂರಿಟಿ, ಗ್ಲೋಬಲ್ ಏರೋಸ್ಪೇಸ್ ಜೊತೆ ನೂತನ ತಂತ್ರಜ್ಞಾನಗಳು ಈ ಬಾರಿ ಇರಲಿವೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು, ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರ್ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರ್ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನರು ಭಾಗಿಯಾಗ್ತಿರೋದ್ರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದೆ. ವಿವಿಧ ಯುದ್ಧ ವಿಮಾನಗಳು, ರಫೇಲ್, ಜಾಫರ್ಗಳು ಬಾನಂಗಳದಲ್ಲಿ ರಂಗುರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಹೀಗಾಗಿ ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏರ್ ಶೋಗೆ ಚಾಲನೆ ನೀಡಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಅತ್ಯಾಧುನಿಕ ಯುದ್ಧ ವಿಮಾನಗಳು
ಏರ್ ಶೋನಲ್ಲಿ ಭಾಗಿಯಾಗುತ್ತೆ. ಬೇರೆ ದೇಶದ ಯುದ್ಧ ವಿಮಾನಗಳಿಗೂ ಕೂಡ ಅವಕಾಶ ಇರುತ್ತೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. ಲೋಹದ ಹಕ್ಕಿಗಳ ಕಲರವ ಇವತ್ತಿನಿಂದ ಬೆಂಗಳೂರಿನಲ್ಲಿ ರಾಜನಾಥ್ ಸಿಂಗ್ ಅವರೇ ಸ್ವತಃ ಚಾಲನೆ ನೀಡಲಿದ್ದಾರೆ. ಬರೀ ನಮ್ಮ ದೇಶದ ಯುದ್ಧ ವಿಮಾನಗಳು ಮಾತ್ರ ಅಲ್ಲ, ಬೇರೆ ದೇಶದ ಯುದ್ಧ ವಿಮಾನಗಳು ಕೂಡ ಹಾರಾಡೋದಕ್ಕೆ ಅವಕಾಶ ಇರುತ್ತೆ ಈ ಬಾರಿಯ ಏರ್ ಶೋನಲ್ಲಿ. ಬಹಳ ಆಕರ್ಷಣೀಯ ಏರ್ ಶೋ ಇದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ ಈ ಏರ್ ಶೋ ಕಣ್ತುಂಬಿಕೊಳ್ಬೇಕು ಅಂತ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಆಲ್ರೆಡಿ. ಯಲಹಂಕ ವಾಯುನೆಲೆಯಲ್ಲಿ ಈ ಏರ್ ಶೋ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. 5 ದಿನಗಳ ಕಾಲ ಏರ್ ಶೋ ನಡೆಯುತ್ತೆ. ಬೆಂಗಳೂರು ಅದಕ್ಕೆ ಸಾಕ್ಷಿಯಾಗುತ್ತೆ. ಬಹಳ ಖುಷಿ ಹೆಮ್ಮೆಯ ಸಂಗತಿ ಅಂದ್ರೆ ನಮ್ಮ ದೇಶದ ಶಕ್ತಿಯ ಪ್ರದರ್ಶನ ಆ ಮೂಲಕ ಆಗುತ್ತೆ ಅಂತ. ಯುದ್ಧ ವಿಮಾನಗಳ ಹಾರಾಟ, ಆ ಮೂಲಕ ನಮ್ಮ ದೇಶದ ಶಕ್ತಿ ಇದೆಲ್ಲವೂ ಕೂಡ ಪ್ರದರ್ಶನ ಆಗುತ್ತೆ. ಭಾರತದ ರಕ್ಷಣಾ ಇಲಾಖೆಯ ಬೃಹತ್ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. 2025ನೇ ಸಾಲಿನ ಏರೋ ಇಂಡಿಯಾ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಬಾರಿಯ ವಿಶೇಷತೆ ಏನಂತೀರಾ? ಈ ಸ್ಟೋರಿ ನೋಡಿ. ಬಾನಂಗಳದಲ್ಲಿ ಚಮತ್ಕಾರ ಜೊತೆ ಗರ್ಜನೆಗೆ ಜೆಟ್ಗಳು ಸಿದ್ಧವಾಗಿವೆ. ಚಿತ್ತಾರ ಮೂಡಿಸಲು ಲೋಹದ ಹಕ್ಕಿಗಳು ತಯಾರಾಗಿವೆ. ಯುದ್ಧ ವಿಮಾನಗಳನ್ನ ಕಣ್ತುಂಬಿಕೊಳ್ಳಲು ರಾಜಧಾನಿ ಜನರು ಕಾತರದಿಂದ ಕಾಯ್ತಿದ್ದಾರೆ. 2 ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋಗೆ ಕೆಲವೇ ಕ್ಷಣದಲ್ಲಿ ಚಾಲನೆ ಸಿಗಲಿದೆ. ಇಂದಿನಿಂದ ಏರೋ ಇಂಡಿಯಾ 2025. ಆಗಸದಲ್ಲಿ ಲೋಹದ ಹಕ್ಕಿಗಳ ರೋಚಕ ಪ್ರದರ್ಶನ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. ಯಲಹಂಕದ ಏರ್ ಬೇಸ್ ನಲ್ಲಿ ಇಂದಿನಿಂದ ಫೆಬ್ರವರಿ 14ರ ತನಕ 2025ನೇ ಸಾಲಿನ ಏರ್ ಶೋ ನಡೆಯಲಿದೆ. ಈ ಬಾರಿಯ ಏರ್ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿದ್ದು 30 ದೇಶದವರು ಕೂಡ ಏರ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ರಕ್ಷಣಾ ಸಚಿವರು ಸಕಲ ಸಿದ್ಧತೆ ಜೊತೆಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಈ ಬಾರಿಯ ವಿಶೇಷತೆ ಏನು? ಕಳೆದ ಬಾರಿ 7 ಲಕ್ಷಕ್ಕೂ ಹೆಚ್ಚು ಜನ ಏರ್ ಶೋಗೆ ಭೇಟಿ ನೀಡಿದ್ರು. ಆದ್ರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಬಾರಿ 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾದ್ರೆ 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ರಷ್ಯಾ, ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಆಕಾಶದಲ್ಲಿ ಚಮತ್ಕಾರ ಮೂಡಿಸಲಿದೆ. 100 ದೇಶ, 900ಕ್ಕೂ ಹೆಚ್ಚು ಉತ್ಪಾದಕರು ಭಾಗಿಯಾಗಲಿದ್ದಾರೆ. ಇನ್ನು ಎಐ, ಸೈಬರ್ ಸೆಕ್ಯೂರಿಟಿ, ಗ್ಲೋಬಲ್ ಏರೋಸ್ಪೇಸ್ ಜೊತೆ ನೂತನ ತಂತ್ರಜ್ಞಾನಗಳು ಈ ಬಾರಿ ಇರಲಿವೆ. ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು, ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರ್ ಶೋನಲ್ಲಿ ಗಮನ ಸೆಳೆಯಲಿವೆ. ಇತ್ತ ಏರ್ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನರು ಭಾಗಿಯಾಗ್ತಿರೋದ್ರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದೆ. ವಿವಿಧ ಯುದ್ಧ ವಿಮಾನಗಳು, ರಫೇಲ್, ಚಾಪರ್ಗಳು ಬಾನಂಗಳದಲ್ಲಿ ರಂಗುರಂಗಿನ ಚಿತ್ತಾರ ಮೂಡಿಸೋಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಹೀಗಾಗಿ ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು ಎಲ್ಲಾ ರೀತಿಯ ಸಿದ್ಧತೆ ಮಾಡಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.